ಏನು ಬೇಡ ಅಣ್ಣ. ಅದೇ ಐಪು ಮಾಡ್ಕೊಳೋದು ನೀವು. ಅಲ್ಲ ಇದ್ರೊಳಗಡೆ ಕಾಲು ಇಟ್ಟಿದ್ದೀರಲ್ಲ, ಹೆಂಗೆ ಇಕ್ಕಿದ್ರ? ಅಲ್ಲ ಅಲ್ಲಿ ಜಾರ್ದು ಅವರು ಇದ್ರೊಳಗೆ ಕಾಲು ಬಿಟ್ಟಿದ್ದೀರ. ಆಮೇಲೆ ಐಪು ಆಗ್ಬಿಟ್ಟು ಬೇರೆ ಮುರಿದಾಕ್ತಾ ಹೋಗ್ಲಿ ಬನ್ನಿ. ತುಂಬೋದು ನಾವು ಟ್ಯಾಕ್ಟರ್ ಇದ್ರೆ ಅವನು ಇದು ಹೊಡೆಯೋಕ್ಕೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಅದೊಂದು ಹೊಡೆದಕ್ಕವನೇ, ಬಾತ್ರೂಮ್ ಹೊಡೆದಕ್ಕವನೇ. ಎಲ್ಲ ಮನುಷ್ಯನ ಅವೆಲ್ಲ ಮಾಮೂಲಿ ಏನು ಮಾಡೋಕ್ಕಲ್ಲ. ಅದು 2-3 ಹೊಡೆದಾಕ್ಬಿಟ್ಟಿದ್ರು ಇವರು. ನಾನು ಪಾಪ ಬಂದರೆ ನೋಡು ಸ್ಮೆಲ್ ಬರ್ತದೆ, ಫಸ್ಟ್ ಇವು ಹಾಕಿದ್ರೇನೆ ನಾವು ನನ್ನ ತಲೆ ಟೆನ್ಷನ್ ಮಾಡಿಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟಿದ್ರು ಈ ಅಡುಗೆ ಫಂಕ್ಷನ್ ಮಾಡೋಕ್ಕೆ. ಅವ್ರಿಗೆ ಅದು ಡ್ಯಾಮೇಜ್ ಮಾಡಿದ್ರು. ಬಂದು ಬೈದೆ. ಬೋರ್ಗೂ JCBಗೆ ಒಂದು ಇಂಚ್ ರೊಟೇಷನ್ ಅದೇ ಆಗುತ್ತೇನ್ರಿ? ರೊಟೇಷನ್ ಆಗಲ್ಲ, ತಿರುಗ್ತಾ ಇರುತ್ತೆ ಅಣ್ಣ ಅದು ಕ್ಯಾಮ್ರಾ. ಹಂಗಲ್ಲ, ಇದು 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 ವೈರ್ ರೊಟೇಷನ್ ಆಗ್ತಾ ಇದೆಯಲ್ಲ, ನೀನು ಮಾಡ್ತಾ ಇಲ್ಲ, ಅದೇ ನಾನು ಬಿಡ್ತಾ ಇದ್ದೀನಿ. ಸಿಕ್ಕಲಿಲ್ಲ ನೀರೆಲ್ಲ? ಇನ್ನೂ ಸಿಕ್ಕಿಲ್ಲ ಅಣ್ಣ. ಇಷ್ಟಾಡ ಹೋಗೋ ತಂದು ಕೊಡ್ತಾರೆ. ಬೇಡ ಬೇಡ, ಅದು ಬಿಸಿಲಿಗೆ ಮಾತ್ರ ನಾನು ಅದನ್ನು ತೊಗೊತೀನಿ ಅಷ್ಟೇ. ಈ ಮನೆ ಒಳಗಡೆ ಇತ್ತು ಅಂದರೆ ನೀಟಾಗಿ ಕಾಣಿಸುತ್ತೆ. ನೀರು ಬಂದ್ಬಿಟ್ಟು ಗೊತ್ತಾಗ್ತದೆ ಏನದು. ಅದೇ ಕೇಸಿಂಗು, ಈ ಕಬ್ಬಿಣದ ಕೇಸಿಂಗು ಎಷ್ಟು ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಎಷ್ಟು ಬಿಟ್ಟವ್ರು, ಎಷ್ಟು ಅಡಿ ಬಿಟ್ಟವ್ರಿ ಕೇಸಿಂಗು ಅಂತ. ಈ ವೈರಲ್ಲಿ ಇರುತ್ತೆ. ಕೇಸಿಂಗ್ ಪೈಪ್ ಬಿಟ್ಟವ್ರೆ ಇಷ್ಟು ಅಂತ. ನಲ್ವತ್ತಡಿ ಕೇಸಿಂಗು. ಅದಾದ್ಮೇಲೆ ನೋಡಿ ಕಲ್ಲು ಸಿಕ್ಕಿದೆ. ಕಲ್ಲು ಕಲರ್ ನೋಡಿ ಚೇಂಜ್ ಆಗುತ್ತೆ. ಇದು ಮೊಬೈಲ್ಗೆ ಹಾಕ್ಕೊಡ್ತೀನಿ ವಿಡಿಯೋ. ಇಲ್ಲ ಇಲ್ಲ, ಅದು ಅವರು ಹಂಗೆಲ್ಲ ಬಿಡಲ್ಲ. ಯಾಕೆಂದರೆ ನೋಡಿ ಇದು ಕಲ್ಲು ಹೆಂಗೆ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ಇದು ಕಲ್ಲು. ಇದು ಇರೋದೇ 6 ಇಂಚ್ ಅಣ್ಣ, ಬೋರ್ ಇರೋದೇ 6 ಇಂಚು. ಸೊ ಸುತ್ತ ನಮಗೆ ಒಂದು ಸೈಡ್ ಏನಾದ್ರು ಸೋರ್ಸ್ ಸಿಕ್ಕಿದ್ರೆ ಅದು ಎಲ್ಲ ಸೈಡಲ್ಲೂ ಓಪನ್ ಆಗಿರುತ್ತೆ. ಒಳಕಲ್ ಥರ ಇದೆ ನೋಡಿ. ಇದು ಈ ಥರ ಇತ್ತು ಅಂದರೆ ನೀರು ಬರೋಲ್ಲ ಇಲ್ಲಿ, ಬರೀ ಖಾಲಿ ಬಂಡೆ ಕೊರೆದಿರ್ತಾರೆ. ಸೊ ನೀರು ಬರೋ ಜಾಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ರಾಜು ನಿಲ್ಲಿಸಿದ್ರೆ ಒಳಗಡೆ ಹೋಗಲ್ಲ ನೋಡ್ಕೊಂಡು ರಜಾ ಹೋಗೋದು ಈಸಿ, ಬರೋಕ್ಕಾಗಲ್ಲ. ಹೋಗೋಕ್ಕೂ ಆಗಲ್ಲ. ದಪ್ಪ ಇದೆ, ಒಂದಿನ ಬಿಡೋಗ್ಬಿಡ್ತಾರಲ್ಲ ಅದು ಚಿಕ್ಕ ಮಕ್ಕಳು. ಅದು ನಿಮಗೆ ಕೇಸಿಂಗ್ ತೆಗ್ದಿರ್ತಾರೆ, ಅದನ್ನ ತೆಗೆದುಬಿಟ್ಟಿರ್ತಾರೆ. ಅದು ಕೇಸಿಂಗ್ ತೆಗ್ದಿರ್ತಾರಲ್ಲ, ಅದು ದೊಡ್ಡದಾಗಿ ಈಗ ಅದರಲ್ಲೇ ಬಿದ್ದರೆ ಎಷ್ಟೋ 100 ಅಡಿ ಆಳ JCBಗೆ ತೆಗಿತಾರಣ್ಣ ಹುಡುಗರು. ಹೋಗ್ಬಿಡ್ತಾರೆ ಕೇಸಿಂಗ್ವರೆಗೂ ಹೋಗಿ ತೆಗ್ಲಾಕ್ ಮಾಡಿದ್ದಾರೆ. ಏನು ನೈಟ್ JCBಗೆ ಎಲ್ಲ ಗೌರ್ಮೆಂಟ್ ಅದ ತೆಗೆದು ಬಿಡ್ತಾರೆ. ಅಲ್ಲ, ಆ ಥರ 2-3 ಜನ ಬದುಕಿದ್ರು. ಬದುಕುವವರೇ ಸತ್ತು ಅವರೇ. ಬದುಕಿದ್ದವರು ಪುನರ್ಜನ್ಮ. ಇನ್ನೊಂದ್ಸರಿ ಅವರು ಇಲ್ಲ ಇಲ್ಲ, ಅದು ನಾನು ಮೇಲಿಂದ ನೀರು ಉದಿರ್ತೀನಲ್ಲ, ಅದು ಒಂದೊಂದು ಹನಿ ಬೀಳ್ತಾ ಇರುತ್ತೆ ಅಷ್ಟೇ.
ಸೋರ್ಸ್ ಎಲ್ಲ ನಿಮಗೆ ಕೆಳಗೆ ದಪ್ಪ ವಾಟ್ರ್ ಲೆವೆಲ್ ಬಂತು ನಿಮಗೆ. ಎಲ್ಲ ಬಂತೇನೋ ಇದು ಸ್ಟಾಕ್ ವಾಟರ್. ನೀರು ಐತಲ್ಲ ನೋಡಿ ಎಷ್ಟೊಂದು ಬರ್ತದೆ. ಬೀಳ್ತಾದ ನೋಡ್ರಿ, ಅಲ್ಲಿ ಬೀಳ್ತದ ನೋಡಿ. ಬೀಳ್ತಾದ ನೋಡ್ರಿ, ತುಪ್ಪ 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 ತುಪ್ಪ. ಹಾಕಿರೋ ನೀರು ಆಹಾ ಅದಿಂದ ಆಯ್ತದ ಹಾಕಿರೋ ನೀರು. ಸ್ಟ್ಯಾಂಡಿಂಗ್ ಅಂದರೆ ಅದು ಆಲ್ರೆಡಿ ಪೈಪಲ್ಲಿ ಇರೋದು. ತೆಗಿತಾನೆ ವಾಟರ್ ಬರ್ತದೆ. ಈಗ ಎಷ್ಟು ಅಡಿ ಆಯಿತು ಅಣ್ಣ 134 ವಾಟರ್ ಲೆವೆಲ್. ಹಾಂ ವಾಟರ್ ಲೆವೆಲ್ ಬಂದ್ಬಿಟ್ಟು 134 ನೋಡಿ. ಈಗ ನೀರಿದೆ, ಈಗ ನೀರು ಒಳಗಡೆ ಬಿಡ್ತೀನಿ. ಹಾಂ, ಇದು ನೀರು ಕಾಣಿಸ್ತಾ? ಸೌಂಡೇ ಬಂತು ನೋಡಿ. ಡಿ ನ್ಯೂಸ್ ಥರ ಇಲ್ಲ ಇಲ್ಲ, ಅದು ಮೇಲ್ಗಡೆ ಗಲೀಜಿರುತ್ತೆ. ಸೊ ನೀವು ನೀರು ಯೂಸೇ ಮಾಡಿಲ್ವಲ್ಲ ಅಣ್ಣ, ಇದು ಫಸ್ಟ್ ವಾಟರು. ಸೊ ಫಸ್ಟ್ ವಾಟರ್ ಏನಪ್ಪ ಅಂದರೆ ಸ್ವಲ್ಪ ಗಲೀಜಾಗೇ ಇರುತ್ತೆ. ಗಲೀಜಾಗುತ್ತೆ, ಆಯಿಲ್ ಬೇರೆ ಇರುತ್ತೆ. ಒಂದ್ಸಲ ನೀವು ಲಿಫ್ಟ್ ಮಾಡಿದ್ರೆ ಪೈ ನೀರು ಬರೋದು ಅಲ್ಲಿವರೆಗೂ ಹಿಂಗೆ ಕಾಣಿಸುತ್ತೆ, ಇರುತ್ತೆ. ಕ್ಯಾಮ್ರಾ ಈಗ ಕಾಣಿಸುತ್ತೆ. ಒಂದು ಸ್ವಲ್ಪ ಇದಾಗಲಿ ತೋರಿಸ್ತೀನಿ. ವಾಟರ್ ಒಳಗಡೆ ಸೋರ್ಸ್ ಹೆಂಗೆ ಗೊತ್ತಾಗುತ್ತಾ? ಹಾಂ ಕಾಣಿಸುತ್ತೆ. ಕಾಣಿಸುತ್ತೆ, ಅದು ಬರೋದಕ್ಕೆಲ್ಲ ಕಾಣಿಸುತ್ತೆ. ಈಗ ಹೆಂಗೆ ಬರೋದು ಅದೆಲ್ಲ ಕಾಣಿಸುತ್ತೆ. ನೀನು ಇದೇ ಫಸ್ಟ್ ಟೈಮ್ ಮಾಡೋದು. ನೋಡಿ ಆ್ಯಕ್ಚುಲಿ ಕ್ಯಾಮ್ರಲ್ಲಿ ನೋಡಿ. ಮೊನ್ನೆ ಇದಕ್ಕೂ ಬಿಡಿಸಿದ್ರು. ಇದು ಮೊಬೈಲಾಗಿ ಬಿಡ್ತಾರಲ್ಲ ನಮ್ಮ ಮೊಬೈಲಲ್ಲಿ. ಹೌದು, ಇಲ್ಲಿ ನೋಡಿ, ನಾನೀಗ ನೀರು ನಿಲ್ಲಿಸಿದ್ದೀನಿ. ಇಲ್ಲಿ ಸೋರ್ಸ್ ಬರೋ ಜಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ನೀರಿನ ಫ್ಲೋ ಕಾಣಿಸುತ್ತೆ ನೋಡಿ ನಿಮಗೆ. ಬುಳ್ಬುಳೆ ಥರ ನೀರು ಹರಿತಾ ಇದೆ ನೋಡಿ, ಇಲ್ಲಿ ನೀರಿನ ಫ್ಲೋ ಹಿಂಗೆ ಹಿಂಗೆ. ನಾನು ಏನು ಮಾಡ್ತಾ ಇಲ್ಲ, ಶೇಕು ಮಾಡ್ತಾ ಇಲ್ಲ, ಏನೂ ಇಲ್ಲ. ಹೋಯ್ತಾ ಇರೋದು ನೀರು ಬಾಯಿ ಬೀಳ್ತಾ ಇದೆ. ಅಲ್ಲ, ಇದು ಈ ಕಡೆ ಒಳ್ಳೆಯಿಂದ ಹಿಂಗೆ ಒಳ್ಳೆ ಹಿಂಗೆ ಫ್ಲೋ. ಸೋರ್ಸಲ್ಲಿ ಎಷ್ಟು ಡೀಪಲ್ಲಣ್ಣ? ಇತ್ಲಿಂದ ನಮ್ಮ ಕಡೆಯಿಂದಾನೇ ಹೋಯ್ತಾ ಇರೋದು ನೀರು. ಇತ್ಲಿಂದ ಈ ಮೂಲೆಯಿಂದ ಹಿಂಗೆ ಹೋಯ್ತಾ ಇದೆ. ಹಿಂಗೆ ಬೀಳ್ತಾ ಇರೋದು ಅದರೊಳಗೆ. ಇಲ್ಲಿ ನೀವು ಕಲ್ಲು ಉಳಿಕಿದೆಯಲ್ಲ, ದೇವ್ರು ಪೂಜೆ ಮಾಡಿರೋದು, ಅತ್ಲಿಂದ ಹಿಂಗೆ ಬೀಳ್ತಾ 150 50 ಸ್ಟಾರ್ಟು ಎಷ್ಟು ನೂರು ಫಸ್ಟ್ ಸೋರ್ಸ್. ಫಸ್ಟ್ ಸೋರ್ಸ್. ಸೋರ್ಸ್. ಇಲ್ಲಿ ಕೆಳಗೆ ಎಲ್ಲ ಸಮುದ್ರ ಥರ ಇರ್ತದೆ. ಮಣ್ಣಿದವನು ಅದು ಯಾವ ಊರು? ರಾಜಸ್ಥಾನ ಹಾಂ, ಸರಸ್ವತಿ ನದಿ ಸಿಕ್ಬಿಟ್ಟದೇನು. ಏನು ಬೋರ್ ಗಾಡಿ ಹೋಗ್ಬಿಟ್ಟದೆ. ಅದು ಸುಮ್ಮನೆ ಚಿತ್ರದಲ್ಲಿ ಇಟಾಲಿ ನಿಜವಾಗ್ಲೂ ಪಕ್ಕ ಅಲ್ಲ ಅದು? ಹಾಂ? ಇಟಾಲಿ ಇಟಲಿ ಇಲ್ಲ, ಅದು ಪಕ್ಕದ ರಾಜಸ್ಥಾನ. ಇಟಲಿಯಲ್ಲಿ ಅದು ಯಾವುದು ರಾಜಸ್ಥಾನ ಕಣ. ಭಾರಿ ನೀರಣ್ಣ ಅದು. ಹೊಳೆ ಹೋದಂಗೆ ಹೋಯ್ತಾ ಅದ. ಹಾಂ, ಕೆರೆ ಎಲ್ಲ ಫುಲ್ ಆಗಿಬಿಟ್ಟವು. ಹ್ಞೂ, ನೀರೇ ಇಲ್ಲ ಅಂತ ಕುಡಿಯೋಕಲ್ಲಿ. ಅಲ್ಲ, ತಾರು ಮರಿಬೋದು ನೀವು. ಆ ಕಡೆ ರಾಜಸ್ಥಾನ ನೀರು ಕಮ್ಮಿ. ಎಲ್ಲ ಡೆಸರ್ಟ್ ಹೋಗ್ತಾರಲ್ಲ ಜೈಸಲ್ಮೇರ್ಗೆ, ನೀರು ಕುಡಿಯೋಕ್ಕೆ 120 ಕಿಲೋಮೀಟ್ರಿಂದ ಬರುತ್ತೆ. ಇವೆಲ್ಲ ನೀರಲ್ಲ. ನೀರು ಸ್ಟಾರ್ಟ್ ಆಯಿತು ಅವ್ರಿಗೆ. ನೀರು ಸ್ಟಾರ್ಟ್ ಆಯಿತು. ಹೊಳೆ ಎಲ್ಲಿ ಜೋರು ಹೊಳೆ ಇಲ್ಲದೇ ನೋಡಬೇಕು. ಇದು ಇನ್ನೊಂದು 100 ಅಡಿ, 300 ಅಡಿನೇ ಅಂತ ಅಷ್ಟೇ ಇರೋದು ಇದು. ಆಮೇಲೆ ಲಾಸ್ಟ್ಗೆ ಯಾವುದೋ ಒಂದು 4 ಇಂಚ್ ಸಿಕ್ಬಿಟ್ಟದೆ, ಹೊಡೆಯೋಕೆ ಆಗಿಲ್ಲ. ನೋಡೋಣ ಇವಾಗ ಎಷ್ಟು ಗೊತ್ತಾಗೋಯ್ತದೆ, ಎಷ್ಟು ಆಳದೆ ಅಂತ ಎಲ್ಲ ಹೇಳ್ಬಿಡ್ತಾರೆ ಇವಾಗ. ಕೊರ್ದಿರೋದು ಎಲ್ಲ A to Z ಎಲ್ಲ. ಇಲ್ಲಿ ಇಕ್ಕಟ್ಟು ಜಾಗ ಇಲ್ಲ. ಕೂತ್ಕೊಳಕ್ಕಾಗ್ತಾ ಇಲ್ಲ. ಜಾಗ ಇದ್ದಿರೋದು ನಾವು ನೀನು ಒಂದು ರೆಡಿ ಇಲ್ಲ ಇಲ್ಲ, ನಾವು ಚೇರು ನೆಲದ ಮೇಲೆ ಚಕ್ರಮಟ್ಟಾಗ ಕುತ್ಕೊಂಡ್ಬಿಡ್ತೀವಿ ಅಣ್ಣ. ಫೋಲ್ಡಬಲ್ ಚೇರ್ಗಳು ಸಿಗ್ತಾವೆ ಈಗ. ಜಕತ್ಲಾನ್ಗೆ ಹೋಗಿ ಕಲ್ಬೇಕಾ? ಇಲ್ಲ, ಏನು ಬೇಡ ಬೇಡ ಅಣ್ಣ, ಬೇಡ ಬೇಡ ಅದು ಒಂದು ಏಜ್ವರೆಗೂ ಒಂದು ಇಟ್ಗೆ ತಾಂಬರೋಣ. ಅಣ್ಣ, ಏನು ಬೇಡ, ಬನ್ನಿ ಮುಗೀತೀಗ. ಆಗೋಯ್ತು. 200 ಅಡಿ ಹೋಗ್ಬಿಡ್ತಾ ಅಲ್ಲೇ. ಇನ್ನೂ 100 ಅಡಿ ಹೋಗ್ಬೇಕಲ್ಲ. ಅದು ಎಷ್ಟೊತ್ತು ರೀ? ಆಮೇಲೆ ಅದನ್ನ ಕೆಳಗಡೆ 3 ನಿಮಿಷದಲ್ಲಿ ಹೋಗ್ಬಿಡ್ತು. ಅಲ್ಲ, ಅದ್ರ ಕೆಳಗಡೆ ಏನೇನಿದೆ ಮೆಜರ್ಮೆಂಟ್ ಎಲ್ಲ ಸಿಗ್ಬೇಕು. ಮೆಜರ್ಮೆಂಟ್ ಸಿಗಲ್ಲ, ಅಲ್ಲಿ ಸೋರ್ಸ್ ಸಿಗ್ತದೆ, ಆಳ ಎಷ್ಟಿದೆ ಅಂತ ಹೇಳ್ತಾರೆ ಅಷ್ಟೇ. ಆಳ ಹೇಳ್ತಾರೆ, ನೀರು ಯಾವ ಕಡೆಯಿಂದ ಸಿಗುತ್ತೆ, ಇನ್ನು ಎಷ್ಟು ನೀರು ಬರುತ್ತೆ. ನೀರಿನ್ ಬರೋದಿಲ್ಲ, ಬರ್ತಾ ಇರೋದೇ ಅಷ್ಟೇ. ಜಲ ಬರ್ತಾ ಇರೋದನ್ನ ನೀರು ಇಲ್ಲ ಇಲ್ಲ, ಇನ್ನೊಂದು ಸೋರ್ಸ್ ಸಿಗ್ಬೇಕು. ಹೆವಿ ಇಲ್ಲ, ಸೋರ್ಸ್. ನಾವು ನೀರು ಎತ್ತಿದ ಮೇಲೆ ಉತ್ಪತ್ತಿ ಆಗಬೇಕಲ್ವ. ಇವಾಗ ಇತ್ಲಿಂದನೇ ಬರ್ತಾ ಇರೋದು ನೀರು. ಅದು 150 ಅಡಿಯಲ್ಲ ಹಿಂಗೆ ಒಂದು. ನಿಮ್ಗೆ ಅದು ಗೊತ್ತಾಗಬೇಕು ಅಂದರೆ ಮೋಟ್ರನ್ನ ಬಿಡಿಸಿ ಆ ಬಿಟ್ಟಾದ್ಮೇಲೆ ಕ್ಯಾಮ್ರಾ ಬಿಡಬೇಕು. ಅವಾಗ ಏನಂತಂದರೆ ಮೋಟ್ರನ್ನ ಆನ್ ಮಾಡ್ಕೊಂಡು ಚೆಕ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಬೀಳೋದು ಕಾಣಿಸುತ್ತೆ. ಇದನ್ನೆಲ್ಲ ಯಾವಾಗ ಮಾಡ್ತಾರೆ ಅಂದರೆ ನಿಮ್ಮ ಮನೆ ಫಿನಿಶ್ ಆದಮೇಲೆ ಮಾಡಿಸ್ತಾರೆ. ಈಗೇನಪ್ಪ ಅಂತಂದರೆ ನಿಮಗೆ ಮೋಟ್ರ್ ಬಿಡಬೇಕು ಅಂದರೆ ನಿಮ್ಗೆ ಆ್ಯಕ್ಚುಲಿ ಡೆಪ್ತ್ ಗೊತ್ತಾಗಬೇಕು. ಎಷ್ಟು ಮೋಟ್ರು ಈ ಬೋರ್ಗೆ ಎಲ್ಲನೂ ತರೋಕ್ಕಾಗಲ್ಲ. ಯಾವ ಕೆಪಾಸಿಟಿ ಮೋಟ್ರು ಅದನ್ನೇ ಹಾಕಬೇಕು. ನೀವು ಜಾಸ್ತಿ ಇರೋದು ಹಾಕಿದ್ರೂ ಪ್ರಾಬ್ಲಮ್ಮೆ, ಕಮ್ಮಿ ಇರೋದು ಹಾಕಿದ್ರು ಪ್ರಾಬ್ಲಮ್ಮೆ. ಜಾಸ್ತಿ ಇರೋದು ಹಾಕಿದ್ರೆ 1 ನಿಮಿಷಕ್ಕೆ 2 ಬಿಸಾಕ್ಬಿಡುತ್ತೆ. ನೀರೆಲ್ಲ ಖಾಲಿ ಮೋಟ್ರ್ ಓಡುತ್ತೆ. ನೀವು ಒಂದು 5 ನಿಮಿಷ ಬಿಟ್ಬಿಟ್ಟೆ, ಇನ್ನೂ ಓಡ್ತೈತೆ ಬಿಡು, 5 ನಿಮಿಷ ಆಗಿರೋದು 10 ನಿಮಿಷ ಆಗಿರೋದು ಅಂದರೆ ಬರ್ನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆ ಡೆಪ್ತ್ ನೋಡಿಕೊಂಡು ಇದಕ್ಕೆ ಯಾವ ಮೋಟ್ರ್ ಬೇಕೋ ಅದೇ ಹಾಕಬೇಕು. ಅದೇ ಮೋಟ್ರ್ ತರಬೇಕು ಅಷ್ಟೇ. ನಿಮ್ಮ ಜಮೀನಿಗೆ ಇವಾಗ ನೀರು ಬರ್ತಾವೆ.
ಚೆಕ್ ಮಾಡ. ಈಗ ನಮ್ಮ ಲೇಔಟೆಲ್ಲ 350 ಅಡಿ ಅಷ್ಟೇನಾ, ಇಡೀ 50 ಸೈಟ್ಗೂ ನೀರು ಸಾಕಾಯ್ತವೆ. ಇವಾಗ ಕೊರ್ದಿರೋದು ಹಾಂ ಅದು ನಾವೇ ಕೊರ್ದಿ ಹಾಂ ಒಂದು ಕಾಮನ್ ಇಟ್ಟಿದ್ದೀರಾ? ಹಾಂ ಒಂದೇ ಲೇಔಟ್ಗೆ. ಅಯ್ಯೋ ಅದೊಂದು ದೊಡ್ಡ ಗೊತ್ತಲ್ಲ ಇವ್ರಿಗೆ ಎಲ್ಲರಿಗೂ ಏನೇನು ಆಗಿದೆ ಇಲ್ಲೆಲ್ಲ ಅಂತ. ಕೊರ್ದಿ ಸುಂದರ್ ಕರ್ಕೊಂಡೋದ ನಮ್ಮನ್ನ. ಅಲ್ಲ ಹಂಗಲ್ಲ, ಇವ್ರದ್ದೊಂದು ಲೇಔಟ್ ಮುಂದ್ಗಡೆ ಲೇಔಟ್ ಏನಾಗೋಗೋದು ಅಂತ ಸರ್ವೆ ಮಾಡಿದಾಗ ಒಂದು ಲೈನ್ ದೇವೇಗೌಡವ್ರಿಗೆ ಹೋಗೋದು ಅದು ನಮ್ಗೆ ಗೊತ್ತದು. ಹೇಳ್ಕೊಳಕ್ ಹೋಗ್ಬಾರ್ದು. ನೇರ್ನಲ್ಲ ನಾನು ಮನೆ ಇಲ್ಲ, ಅವ್ರು ಕ್ಲಿಯರ್ 8 ಸೈಟೋ 7 ಸೈಟೋ ಎಲ್ಲ ಹೋಗೋಣ ಕ್ಲಿಯರ್ ಮಾಡ್ಕೊಂಬಂದ್ರು ಹೋಗಿ ಮಾಡ್ಕೊಂಬಂದ್ರಾ? ಮಾಡ್ಕೊಂಬಂದ್ರೆ ತಾವೂರು ಏನಂತ ಇದು ಅದು ಸೋರ್ಸ್ ಅಮ್ಮ. ಇನ್ನಿಲ್ಲ ನಾನು ನೋಡಿದೆ ಅದು ಬೆಸ್ಟು. ಇಲ್ಲ ಆಯಪ್ಪ ಓಟ್ಗೆ ನನಗೆ ಇಲ್ಲಿ ಇದು ಗೋಡೆ ಇದೆಯಲ್ಲ, ಈ ಗೋಡೆಯಲ್ಲಿ ನನಗೆ ಸೋರ್ಸ್ ಕಾಣಿಸ್ಬೇಕು. ಬಾಲಕೃಷ್ಣ ಕೊಡೋನೆ ದೊಡ್ಡನ ಅವರೇ ಡಿ ಸಿ ಆಗಿದ್ದು. ಒಳ್ಳೆ ಕೆಂಪಕ್ಕಿಂದ ಅದ್ರ ಕೈ ಇದ್ದಂಗೆ ಅವನೇ ಫುಲ್. ಹಾಂ ಅವರಲ್ಲ, ಹಂಗಾರೆ ನೀವು ಬೇರೆ ನೋಡಿ ಸೇಮ್ ನಿಮ್ಮ ಕುಮಾರಸ್ವಾಮಿ ನೋಡೋದಿಲ್ಲ ಹಂಗೆ. ಕುಮಾರಸ್ವಾಮಿ ಕುಮಾರಸ್ವಾಮಿ ಕುಳಿದವ್ರೆ ಎಲ್ಲ ಫುಲ್ ತಲೆಯಲ್ಲಿ ಏನು ಕೂದಲಿಲ್ಲ ಪಾಪ, ಅದು ಗಟ್ಟಿದವ್ರೆ, ಭಾರಿ ಗಟ್ಟಿದವ್ರೆ. 65 ವರ್ಷ ಅವ್ರಿಗೀಗ, 65-70 ವರ್ಷ ಅವ್ರಿಗೆ ಆಯ್ತಾ ಬಂತೇನೆ, ಗಟ್ಟಿದವ್ರೆ. ಮೊದಲನೇ ಮಗ ಅವರೇ ಹೌದಾ? ರೇವಣ್ಣಗಿನ್ನ ದೊಡ್ಡವರು ಅವ್ರೇನು? ರೇವಣ್ಣ ಎಣ್ಣೆಯಿಂದಿರುತ್ತೆ. ಹೆಣ್ಮಕ್ಳು ಅವರೇ, ಇಬ್ಬರು ಹೆಣ್ಮಕ್ಳು. ರೇವಣ್ಣ ಇವರಾದ್ಮೇಲೆ ರೇವಣ್ಣ, ಆಮೇಲೆ ಮಂಜುನಾಥ್ ಹೆಂಗಸ್ರು ಬೇರೆ. ಅವರು ಮತ್ತು ಇನ್ನೊಂದು ಅಮ್ಮ ಇಬ್ಬರು ಅವರು ಹೆಣ್ಮಕ್ಳು ಹಳಿದಿರಿಬ್ಬರು ಡಾಕ್ಟ್ರೆ. ಒಬ್ಬರು ಈ ಮೂಳೆ ಡಾಕ್ಟ್ರು, ಮೂಳೆ ಡಾಕ್ಟ್ರ್ ಮನೇಲಿ ಇವರು ಇರೋದು. ಮಂಜುನಾಥ್ ಡಾಕ್ಟ್ರದ್ದು ಮೇನ್ ರೋಡಲ್ಲೇ ಇದೆ, ಚಿಕ್ಕದು. ನಿನ್ನ ಮನೆ ಅಷ್ಟದಪ್ಪ, ಇನ್ನೊಂದು ಫ್ಲೋರ್ ಅದ, ಚಿಕ್ಕ ಇರ್ತದ ಮನೇಲಿ ಅವ್ರು ಇರೋದು. 40-60 ಮನೆ ಒಂದು. ಎಲ್ಲಿ ಗೊತ್ತಾ, ಇಲ್ಲೊಂದು ಐತೆ ಹಾಸ್ಪಿಟ್ಲ್ ಅಂತ ನೋಡಿ, ದೇವಗಡ ಹಾಸ್ಪಿಟ್ಲ್, ಅದು 2ನೇ ಅಲ್ಲ 3ನೇ ಬಿಲ್ಡಿಂಗ್ ಅವರು. ರೋಡ್ಗೆ ಇದೆ, ಆ ರೋಡ್ಗೆ ಪದ್ಮನಾಭ ರೋಡ್. ಲೆಫ್ಟ್ ಸೈಡಿಂದ ಬರ್ತಿರೋದು ಈ ಸೈಡಿಂದ. ಇನ್ನೊಂದು ಸೋರ್ಸ್ ಅದು. ಹೌದಣ್ಣ. ಇನ್ನೊಂದು ಒಳ್ಳೆ ಅದು ಅಣ್ಣ 278ಅಲ್ಲಿ. ಅದಕ್ಕೆ 300 ಅಡಿ ಮೇಲೆ ಕೊಡೋದಿಲ್ಲ. 278ಅಲ್ಲಿ ಇನ್ನೊಂದು ದೊಡ್ಡ ಹೊಳೆ ಇದೆ, ಹೆವಿ ನೀರಲ್ಲೇ. ಪ್ರೆಷರ್ ನೋಡಿ, ಪ್ರೆಷರ್ ಇದೆ ಇದರಲ್ಲಿ. ಇನ್ನೂ ಇದೆ, ಚೆಕ್ ಮಾಡ್ತೀನಿ ರೀ. ಬೇಗ ನೀರು ಬರ್ತದೆ. ಪ್ರೆಷರ್ ಇದೆ. ಇಲ್ಲ ಸರ್, ಇದು ಫಸ್ಟ್ ನೀರು ಎತ್ತದ ಮೇಲೆ ಸೆಕೆಂಡ್ ನೀರಲ್ಲೇ ನಿಮ್ಗೆ ಎಷ್ಟು ಅಂತ ಗೊತ್ತಾಗೋದು. ಸ್ಟ್ಯಾಂಡಿಂಗ್ ವಾಟರ್ ಇತ್ತು. ಅದು ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಹಂಗೇನೆ. ನಿಮಗೆ ಫಸ್ಟ್ ನೀರು ನೀವು ಬರುತ್ತೆ 1 hour 2 hour 3 hour ಬರುತ್ತೆ. ಅದನ್ನೆಲ್ಲ ಫುಲ್ ಎತ್ತದ ಮೇಲೆ ಒಂದು ಸಲ ನೀವು ಚೆಕ್ ಮಾಡಬೇಕು. ಎಂಡು ನೋಡಿ, ಇದು ಇಲ್ಲಿವರೆಗೂ ಭೂಮಿ ಇದೆ, ಇದು ನೀರಿದೆ. ಈಗ ನೋಡಿ ಎಂಡ್ ಆಗುತ್ತೆ. ಇದು ಎಂಡು. ಎಷ್ಟು ಅಡಿ? ಅಲ್ಲ ಬೋರ ಅಷ್ಟಕ್ಕೆ ಎಂಡ್ ಆಗೋಯ್ತಾ? ಹೌದು. 300 ಹೊಡೆದಿಲ್ಲ ಅವ್ರು ಕಲ್ರು. ಇಲ್ಲ ಐತೆ 285 ಅಷ್ಟೇ. 285. 285 ಅಡಿ ಹೊಡೆದು 300 ಅಂದ್ರಲ್ಲ. ಅದೇ ನಮ್ಗೆ ಹೇಳಿದ್ 300 ಅಂತ ಹೇಳಿದ್ದು ಅಣ್ಣ. 1 ವರ್ಷ ಆಗಿದೆ ಅವರು ಬಿಟ್ಟು ಮೇಲೆ ಎತ್ತಬೇಕಾದ್ರೆ 5ರಿಂದ 10 ಅಡಿ ಮುಚ್ಚೋಗೋ ಚಾನ್ಸಸ್ ಇದೆ. ಅದು ಕಾಮನ್. ಅದು ಆಮೇಲೆ ಬಿಟ್ಟು ಸೇರಿಸಿ ಲೆಕ್ಕ ಕೊಟ್ಟಿರ್ತಾರೆ, ಎಲ್ಲ ಸೇರಿ ಆಗಿರುತ್ತೆ. 15 ಅಡಿ ಮುಚ್ಚೋಗ. ಈಗ